ಕಾರ್ಮಿಕರ ಐಕ್ಯತೆ ಚಿರವಾಗಲಿ. ಕಾರ್ಮಿಕರ ಐಕ್ಯತೆ ಚಿರವಾಗಲಿ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ವಿರೋಧಿಸಿ ಕಾರ್ಮಿಕ ಸಂಘಟನೆಗಳಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಇದೇ ತಿಂಗಳು 23ರಂದು ನಡೆಯಿತು. ಬಳ್ಳಾರಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಪ್ರಯುಕ್ತ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯಿತು. ಎಐಯುಟಿಯುಸಿಯ ಜಿಲ್ಲಾ ಅಧ್ಯಕ್ಷರಾದ ಎ ದೇವದಾಸ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ತ್ಯಾಗ ಇದೆ, ಬಲಿದಾನ ಇದೆ. ಈ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಮಾಲೀಕರ ಪರವಾಗಿ ಇವತ್ತು ಮಾಡ್ತಕ್ಕಂಥದ್ದಲ್ಲಿದೆ. ಇದು ಕಾರ್ಮಿಕ ವಿರೋಧಿ ನೀತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಎಲ್ಲ ಕಾರ್ಮಿಕ ಸಂಘಟನೆಗಳನ್ನು ಖಂಡಿಸ್ತಾ ಇದ್ದೀವಿ. ಕೂಡಲೇ ಏನು ಲೇಬರ್ ಕೋಡ್ 44 ಕಾಯ್ದೆಗಳಿದ್ದವು, 44 ಕಾಯ್ದೆ ಇರ್ತಕ್ಕಂಥದ್ದನ್ನ 4 ಸಮಿತಿಗಳಂತ ಮಾಡಿ 4 ಲೇಬರ್ ಕೋಡ್ಗಳಂತ ಮಾಡಿ ಇವತ್ತು ಕಾರ್ಮಿಕ ವರ್ಗಕ್ಕೆ ಇವತ್ತು ಕೇಂದ್ರ ಸರ್ಕಾರ ದ್ರೋಹ ಬಗೆತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟ ಅವಶ್ಯಕತೆ ಇದೆ. ಈಗಾಗಲೇ ಇವತ್ತು ದುಡಿತಕ್ಕಂಥ ಕಾರ್ಮಿಕರು ಇವತ್ತು ಏನು ಹಗಲು ರಾತ್ರಿ ಕಷ್ಟಪಡ್ತಾರೆ, ಅವ್ರಿಗೆ ಕನಿಷ್ಠ ವೇತನ ಇಲ್ಲ. ಅದೇ ರೀತಿ PF ಆಗಿರ್ಬೋದು, ES ಆಗಿರ್ಬೋದು, ಬೋನಸ್ ಆಗಿರ್ಬೋದು. ಇನ್ನೊಂದು ಕಡೆ ಇವತ್ತು ದುಡಿತಕ್ಕಂಥ ಅವಧಿ ಕೂಡ ಇವತ್ತು 8 ಗಂಟೆ ಇರ್ತಕ್ಕಂಥದ್ದನ್ನ 12 ಗಂಟೆಗೆ ಇವತ್ತು ಏರಿಸ್ತಾ ಇದ್ದಾರೆ. ಇನ್ನೊಂದು ಜೊತೆ 14 ಗಂಟೆ ಏರಿಸೋದಕ್ಕೆ ಇವತ್ತು ಸಲಕರಣೆ ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಕಾರ್ಮಿಕ ಕಾಯ್ದೆಗಳೇನಿದ್ದವು ಅವೆಲ್ಲವೂ ಕೂಡ ಇವತ್ತು ಕೇಂದ್ರ BJP ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ತಂದು ಮಾಲೀಕರು ಪರವಾಗಿ ತರ್ತಕ್ಕಂಥ ನೀತಿಗಳ ವಿರುದ್ಧ ಈ ಒಂದು ಹೋರಾಟ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಕೂಡ ಇವತ್ತು ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ ಹೋರಾಟ. ಆ ದೃಷ್ಟಿಯಿಂದ ಎಲ್ಲ ಕಾರ್ಮಿಕ ಸಂಘಟನೆಯಲ್ಲಿ ಮುಖಂಡರಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. CITU ಜಿಲ್ಲಾ ಅಧ್ಯಕ್ಷ ಸತ್ಯಬಾಬು, AIIEA ಮುಖಂಡರಾದ ಸೂರ್ಯನಾರಾಯಣ್, ಅಶ್ರಫ್ ಖಾನ್, CITUನ JM ಚೆನ್ನಬಸಯ್ಯ, AIUTUCಯ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪ್ರಮೋದ್, A ಶಾಂತಾ, ಸುರೇಶ್ ಜಿ, ಕಮಲಾ, ಚಿಟ್ಟಮ್ಮ, ಹುಲಗಪ್ಪ, ದುರ್ಗಮ್ಮ, ಓಂಕಾರಮ್ಮ, ನಾಗರತ್ನಮ್ಮ, ಲಕ್ಷ್ಮಮ್ಮ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.